ಹೌದು, ಬೆಳಕಿಲ್ಲ, ಗಾಳಿನೂ ಆಟ ಕಾಟರಿ. ಮುಂದೆ ಹೋದ್ರೆ ನಮಗೆ ಗಾಳಿ ಸಿಗಂಗಿಲ್ಲ ಸರ್. ಹೌದೌದು. ಇದು ನೋಡಿ ಮುಳ್ಳಂದಿದ ಒಂದು ಮುಳ್ಳನ್ನ ನೋಡ್ಬೋದು ನೀವು. ಮುಳ್ಳಂದಿಗಳು ಬಾಳ ಇದಾವ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಹೇಗೆ ಗೊತ್ತಾಗ್ತೈತಿ? ಅದನ್ನ ನಿಮಗೆ ತೋರಿಸ್ತಿರ್ತಾರೆ ಸರ್. ಬೆಂಚ್ ಈ ಪೂರ್ತಿ ಚಿನ್ನದಲ್ಲ ಸರ್ ಇದು. ಇದ್ರೊಳಗ 4 ಇಂಚ್ ಅಷ್ಟ ಒಂದು ಜರಿ ಬರ್ತೈತಿ ಸರ್. ಆ ಜರಿ ಒಳಗ ಮಾತ್ರ ಬಂಗಾರ ಸಾಹೇಬ್ರ. ಇದೇನದಲ್ಲ ಇಷ್ಟ ಹೌದು ಬಂಗಾರದ ಬೆಂಚಿ. ಇದು ಏನು ವೇಸ್ಟ್ ಸರ್. ಇದು ಏನೈತಲ್ಲ ಸರ್ ಅಷ್ಟ ಬಂಗಾರದ ಜರಿ. ಈಗಲೂ ಬಂಗಾರ ಇದೆ ಅಂತ ಈಗಲೂ ಐತಿ ಸರ್. ಈ ಚೂರ್ ಐತೆ ಅಂತ ಹೇಳ್ರಿ. ಇದನ್ನ ನೋಡಿದ್ರೆ ಹೇಳ್ತೀವಿ ಇದ್ರಾಗ ಐತಿ ಇಲ್ಲ. ಮೆಟ್ಲಾಜಿಸ್ಟ್ರು ಏನ್ ಇರ್ತಾರಲ್ಲ ಜೋಳ ಇವ್ರು ಜಾಗ್ರಫಿಯರ್ಸ್ ಅವ್ರು ಇದ್ರು ಈ ಬೆಂಚ್ ಒಳಗೆ ಬಂಗಾರ ಅಂತ ಅವ್ರು ಹೇಳಂಗಿಲ್ಲ. ನಾವು ಪ್ರಾಕ್ಟಿಕಲ್ ಮಾಡಿ ಪಾದರಸ ಹಾಕ್ತಿದ್ವಿ. ಪಾದರಸ ಹಾಕಿ ಅದು ಬಂಗಾರ ಮಾತ್ರ ಹಿಡಿತಿತ್ತು ಪಾದರಸ. ಬೇರೆ ಏನಿದ್ರು ಯಾವ್ದು ನೋಡ್ರಿ ಇದು ಹೌದು. ಇದು ಚಿನ್ನ ಇರುವ ಕೆಲವು ಜಾಗದ ಮೇಲೆ ಹೋಲ್ ಹಾಕ್ಸೋರು ನೋಡ್ರಿ. ಹೋಲ್ ಹಾಕಿದ್ ಹೌದು ನೋಡ್ರಿ. ಇದು ಹೋಲ್ ಹಾಕಿದ್ದು ಹೌದು. ಹೋಲ್ ಹಾಕಿ ಏನ್ ಮಾಡ್ತಿದ್ರು? ಬ್ಲಾಸ್ಟ್ ಮಾಡಿ ಆಮೇಲೆ ಚಾನಲ್. ನೀವು ಇಲ್ಲಿ ಕೆಲಸ ಮಾಡಿದ್ರಂತ ಹೇಳಿದ್ರಿ. ಅವ್ರು ಹೋದ ನಂತರ ಹಟ್ಟಿ ಚಿನ್ನದ ಗಣಿ ಅವ್ರು ಹೋದ ನಂತರ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅದಾದ ನಂತರ ಊರವರೆಲ್ಲ ಬಂದು ಹೇಗೆ ಇಲ್ಲಿ ಕೆಲಸ ಮಾಡ್ತಿದ್ರು? ಇಲ್ಲೇ ಚಿಮ್ನಿ ತಗೊಂಡ ಒಳಗೆ ಬರ್ಬೇಕು ಸರ್. ಈಗ ನೀವು ವಾಸ್ತು ನೋಡ್ತಿರಲ್ಲ ಇಲ್ಲಿ ಹೆಂಗೈತಿ. ಹೌದು, ಬೆಳಕಿಲ್ಲ, ಗಾಳಿನೂ ಆಟ ಕಾಟರಿ. ಮುಂದೆ ಹೋದ್ರೆ ನಮಗೆ ಗಾಳಿ ಸಿಗಂಗಿಲ್ಲ ಸರ್. ಹೌದೌದು. ಇನ್ನೊಂದು ಬಾಳ ಅಂದ್ರೆ 100 ಮೀಟರ್ ಹೋಗ್ಬಹುದು ನಾವು. ಆದ್ರೂ ಆ ಕಡೆ ಹೋಗಕ್ ಆಗಿಲ್ಲ ಸರ್. ಆದ್ರೆ ಇಲ್ಲಿ ಇದು ಚಿನ್ನ ಸಿಗೋ ಜಾಗ ಅಲ್ಲ. ಹೌದೌದು ಸರ್. ಚಿನ್ನ ಸಿಗೋ ಜಾಗ ಅಲ್ಲ ಅದು. ಮತ್ತು ಮುಂದಿದೆ ಸರ್. ಹಂಗೆ ಕುರಿತಾ ಹೋದ್ರು ಅವ್ರು. ಈಗ ಮುಂದೆ ಹೆಂಗ್ ಹೋಗ್ತೀವಿ ಸರ್, ಕೆಳಗ ರೈಸ್ ಅಂತ ಹೊಡೆದಾರ ಸರ್. ಅವ್ರು ಹೇಳ್ತಿದ್ರು. ಬಟ್ ನಿಮ್ ಭಾಷೆ ಒಳಗೆ ಏನ್ ಹೇಳ್ತಿರೋ ಗೊತ್ತಿಲ್ಲ. ನಮ್ಮ ಮೈಸೂರು ಹೇಳ್ತಿದ್ರು ಫಸ್ಟ್ ಲೆವೆಲ್ದೊಳಗೆ 1ನೇ ರೈಸ್ 2ನೇ ರೈಸ್ ಅಂತ ಹೇಳ್ತಿದ್ರು ಅವ್ರ ಭಾಷೆಯಲ್ಲಿ. ಅವ್ರ ಭಾಷೆ ಒಳಗೆ ಆ ಸೆಕೆಂಡ್ ರೈಸ್ ಅಂತ ಒಂದು ಇದು ನೋಡಿ ಮುಳ್ಳಂದಿದ ಒಂದು ಮುಳ್ಳನ್ನ ನೋಡ್ಬೋದು ನೀವು. ಮುಳ್ಳಂದಿಗಳು ಬಾಳ ಇದಾವ ಅಂತ ಹೇಳ್ತಾ ಇದ್ದಾರೆ. ಮುಳ್ಳಂದಿಯ ಮುಳ್ಳನ್ನ ನೀವು ನೋಡ್ಬೋದು. ನೋಡಿ ಮುಳ್ಳಂದಿಯ ಮುಳ್ಳು. ಸೊ ಇಲ್ಲಿ ಮುಳ್ಳಂದಿಗಳ ಕಾಟ ತುಂಬಾ ಇದೆ ನೋಡಿ. ಅಲ್ಲಿ ಬಾವಲಿಗಳಿದಾವೆ. ಬಾವಲಿಗಳೇನು ತೊಂದರೆ ಇಲ್ಲ. ಅದು ಮುಳ್ಳಂದಿ ಭಾರಿ ಡೇಂಜರ್ ಅಲ್ರಿ? ಭಾರಿ ಡೇಂಜರ್ ಸರ್. ಕಪ್ಪತ್ತಗುಡ್ಡ ಅಂದ್ರೆ ವನ್ಯಜೀವಿಗಳ ತಾಣನೂ ಹೌದು. ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಆದ್ರೆ ಇಲ್ಲಿಯ ಸ್ಥಳೀಯರ ಒಂದು ಜೀವನ ಮಟ್ಟ ತುಂಬಾ ಕೆಟ್ಟದಾಗಿದೆ ಪಾಪ. ಜೀವನೋಪಾಯಕ್ಕಾಗಿ ಒಂದು ಕಾಲದಲ್ಲಿ ಇಂಥ ಚಿನ್ನದ ಗವಿಯಲ್ಲಿ ಬಂದ್ಕೊಂಡು ಆ ಚಿನ್ನವನ್ನು ತೆಗೆದು ತಮ್ಮ ಜೀವನೋಪಾಯವನ್ನ ಸಾಗಿಸ್ತಾ ಇದ್ರು. ಇದು ನಮಗೆ ಬದುಕ್ಸೈತಿ ಸರ್. ನೋಡಿ ಬರಗಾಲದೊಳಗೆ ಎಷ್ಟು ಚಂದಾಗಿ ಮಾತಾಡ್ತಾ ನೋಡ್ರಿ. ಇದ್ರನ್ನ ನೆನೀತಾ ಇದ್ದಾರೆ ಇವರು. ಬದುಕ್ಸೈತ್ರಿ. ನಾವು ಎಷ್ಟು ಇದ್ರು ನಾವು ಇವತ್ತೇನೋ ಅವಾಗಿನ ಪರಿಸ್ಥಿತಿ ಈಗ ಸ್ವಲ್ಪ ವ್ಯತ್ಯಾಸ ಐತಿ. ಬಟ್ ಅವಾಗ ನಾವು ಕಷ್ಟ ಕಾಲದಾಗ ಇದ್ದಾಗ ಸರ್ ಈ ಗಣಿ ಏನೈತಲ್ರಿ ಈಗ ಮರುಜನ್ಮ ಕೊಟ್ಟೈತಿ ಇದು. ಯಾಕಂದ್ರ ಹಸು ಇದ್ದಾಗ ಕೂಳ್ ಹಾಕಿದ್ದ ಗುಡ್ಡ ಸರ್ ಇದು. ಹೌದೌದೌದು. ಗುಡ್ಡ ಅಲ್ಲ, ದೇವಸ್ಥಾನ. ದೇವರ ಪಾಲಿಗೆ ನಾವು ಎಷ್ಟು ನೆನೆಸಿದ್ರು ಕಡಿಮೆ ಸರ್. ನೋಡ್ರಿ ಎಷ್ಟು ಚಂದಾಗಿ ಹೇಳ್ತಾ ಇದ್ದಾರೆ ನೋಡಿ. ಒಂದು ಭಾವನೆ ಇದೆ ಅವರಲ್ಲಿ. ಇದರಿಂದ ಅನ್ನ ಊಟ ಮಾಡಿದ್ದಾರೆ, ಹಾಗಾಗಿ ಈ ಗಣಿಗಾರಿಕೆ ಇಲ್ಲಿ ಕೆಲಸ ಮಾಡಿ ನಮ್ಮೂರಾಗ ಸುಮಾರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಯಾರ. ಅದ್ರಾಗ ಎಷ್ಟೋ ಜನ ನೌಕರಿ ಹೋಗ್ಯಾರ ಸರ್. ಡಾಕ್ಟರ್ಸ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಆಮೇಲೆ ಪೊಲೀಸ್ ಇಲಾಖೆ ಶಿಕ್ಷಕರಾಗ್ಯಾರ. ಸುಮಾರು ಜನ ಇದ್ರಾಗ ದುಡಿಬೇಕು. ಅವ್ರಿಗೆ ಒಂದ್ ಸ್ವಲ್ಪ ಹಾಸ್ಟೆಲಿಗಿಟ್ಟು ಶಾಲೆ ಕಲಿಸ್ಬೇಕು. ನೋಡ್ರಿ ಆ ಜೀವನ. ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ, ಒಳ್ಳೆ ಆಫೀಸರ್ ಆಗ್ಯಾರ ಸರ್. ಯಾಕಂದ್ರೆ ಈ ಗುಡ್ಡನ ನಾವು ನೆನೆಸ್ತೀವಿ. ಹೌದು, ಈ ಗುಡ್ಡ ಅಂದ್ರೆ ನಿಮ್ಮ ದೇವ್ರ ದೇವಸ್ಥಾನ. ಅಲ್ಲ, ಆಗಿನ ಕಾಲದಲ್ಲಿ ನೀವು ಹೇಳಿದ್ರಿ 8 ದಿನ ಇಲ್ಲೇ ಇರ್ತಿದ್ರಂತ. ಹೇಗದು? ಸೋಮವಾರ ಬಂದ್ಬಿಡ್ತಿದ್ವಿ ಸರ್. ಸೋಮವಾರ ಬಂದ್ರ ಶನಿವಾರ ದಿನ ಆ ಬೆಂಚಿ. ಯಾಕಂದ್ರ ಈಗ ನೋಡ್ರಿ ಹೆಂಗೈತಿ. ಇದನ್ನ ಒಬ್ಬ ಇಷ್ಟು ತೆಗಿಬೇಕಪ್ಪ ಅಂತಂದ್ರ ಹಗಲೆಲ್ಲ ಕಷ್ಟ ಪಡ್ಬೇಕು. ಇದನ್ನ ಹೊಡಿತಿದ್ರಿ ಚಾಣ ತಗೊಂಡು. ನೋಡ್ರಿ ಎಷ್ಟು ಗಟ್ಟಿ ಇದೆ ಕಲ್ಲು. ಇದನ್ನ ಚಾಣದಿಂದ ಹೊಡಿತಿದ್ರಿ. ಚಿನ್ನ ಹೇಗೆ ಗೊತ್ತಾಗ್ತಿತ್ತು? ಅದನ್ನ ನಿಮಗ್ ತೋರಿಸ್ತಿರ್ತಾರೆ ಸರ್. ಬೆಂಚ್ ಇಲ್ಲಿ ಬೆಂಚ್ ತೋರಿಸ್ತೀವಿ. ಇದ್ರಾಗ ಐತಲ್ ಸರ್ ಪೂರ್ತಿ ಚಿನ್ನದಲ್ಲ ಸರ್ ಇದು. ಇದ್ರೊಳಗ 4 ಇಂಚ್ ಅಷ್ಟ ಒಂದು ಜರಿ ಬರ್ತೈತಿ ಸರ್. ಆ ಜರಿ ಒಳಗ ಮಾತ್ರ ಬಂಗಾರ. ಕಲ್ಲು ನೋಡ್ಕೊಂಬರ್ರಿ ಸರ್. ಇವೆಲ್ಲ ವೇಸ್ಟ್ ಸರ್. ಇದು ಬೆಂಚಿಗೆಲ್ಲ ನಿಮ್ಗೆ ತೋರಿಸ್ತಿರ್ತಾರೆ. ಇದೆಲ್ಲ ವೇಸ್ಟ್ ಅಂತೀರಿ? ಹೌದು. ನಿಮ್ಗೆ ಗೊತ್ತಾಗ್ತದ ಅದು ಯಾವ್ದು ಏನಿದೆ? ನಾವು ಇದ್ರಾಗ ಬಂಗಾರ ಐತಿ, ಇದ್ರಾಗ ಬಂಗಾರ ಇಲ್ಲ ಅಂತ ಹೇಳ್ತೀವಿ ಸರ್. ಕಲ್ಲು ನೋಡಿದ್ರೆ ಹೇಳ್ತೀವಿ. ನಮ್ ಇಡೀ ಊರೇ ಹೇಳ್ತೈತಿ ಸರ್. ಇಡೀ ಊರೇ ಹೇಳ್ತೀವಿ. ಇದಾವ್ದು ನೋಡಿ. ಇಲ್ಲಿ ಬಂಗಾರ ಇರುವ ಕಲ್ಲನ್ನ ಜಾಗವನ್ನ ತೋರಿಸ್ತಾ ಇದ್ದಾರೆ ಸಾಹೇಬ್ರ. ಇದೇನದಲ್ಲ ಇದು ಇಷ್ಟ ಹೌದು ಬಂಗಾರದ ಬೆಂಚಿ. ನಾವು ಕೆಲಸ ಮಾಡೋದು ಏನ್ ಮಾಡ್ತಿದ್ವಿ ರೀ, ಫಸ್ಟ್ ಇಲ್ಲಿ ಹುಲ್ ಹಾಕ್ತಿದ್ವಿ.
ಇಲ್ಲೇ. ಯಾಕಂದ್ರೆ ಗನ್ ಚಾನೆಲ್ ಎಷ್ಟ್ರಿ ಒಂದ್ ಫೂಟ್ ಹೊಡಿಬೇಕಂದ್ರೆ ಹಗಲಲ್ಲೇ ಬಾರಿ ಹಾರ್ಡ್. ಆಮೇಲೆ ಈ ಬೆಂಚ್ ಐತಲ್ರಿ, ಈ ಸುಮಾರಿಗೆ ನಾವು ಹೋಲ್ ಹಾಕ್ತಿದ್ವಿ. ಈ ಸುಮಾರಿಗೆ ಹೋಲ್ ಹಾಕಿ ಇದ ಸುಮಾರು ಒಂದ್ 10-12-15 ಹೋಲ್ ಹಾಕ್ತಿದ್ವಿ. ಹಿಂಗ ಹಾಕಿ ಇದನ್ನ ಮೊದ್ಲ ಕೆಳಗ್ ಉಳಿಸ್ಕೊಂತಿದ್ವಿ. ಕೆಳಗ್ ಇಳಿಸ್ಕೊಂಡು ಇದು ಇಲ್ಲಿಂದ ಹಿಂಗೆ ಕೆಳಗ್ ಬಿದ್ದು ಬಿಡ್ತಿತ್ತು ಸರ್. ಇದು ಹಿಂದೆಗಡೆ ಏನ್ ಮಾಡ್ತಿದ್ವಿ, ಈ ಸುಮಾರಿಗೆ ಹೋಲ್ ಹಾಕ್ತಿದ್ವಿ ನಾವು. ಬೆಂಚಿ ಬಿಟ್ಟು ಒಂದ್ 4 ಬಟ್ ಮೇಲೆ ಇಲ್ಲಿ ಹೋಲ್ ಹಾಕ್ತಿದ್ವಿ, ಹಿಂಗ್ ಸ್ವಲ್ಪ ಕ್ರಾಸಿನ ಮೇಲೆ. ಆಮೇಲೆ ಇದನ್ನ ಬ್ಲಾಸ್ಟ್ ಮಾಡ್ತಿದ್ವಿ. ಈ ಬೆಂಚಿ ಬರ್ತಿತ್ತು, ಇದನ್ನ ಬ್ಲಾಸ್ಟ್ ಮಾಡಿ ಇದನ್ನ ಉಷ್ಟು ಹೊರಗೆ ತೆಗಿತಿದ್ವಿ. ಇದನ್ನ ಹೊರಗೆ ತೆಗಿಬೇಕು ಸರ್. ಇದು ಏನ್ ವೇಸ್ಟ್ ಸರ್. ಇದೇನೈತಲ್ ಸರ್, ಇದಷ್ಟ ಬಂಗಾರದ ಜರಿ. ಈಗಲೂ ಬಂಗಾರ ಇದೆ ಅಂತ ಈಗಲೂ ಐತೆ ಸರ್. ಅದ್ರ ಪ್ರಮಾಣ ತುಂಬಾ ಕಡಿಮೆ. ಅದು ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಬಹಳ ಕಷ್ಟ ಪಡ್ಬೇಕು. ಇಲ್ಲಿಂದ ಈಗ ನಾವು ಬಂದದ್ದೇ ಒಂದು ಅರ್ಧ ಕಿಲೋಮೀಟರ್ ಆಯ್ತು. ಈಗ ಹೌದೌದು, ಅರ್ಧ ಕಿಲೋಮೀಟರ್ ದೂರ. ಸರ ನಿಮ್ಗೆ ಟೈಮ್ ಇದ್ರು ಒಂದ್ಸರಿ ನಮ್ ವೆಂಕಟೇಶ್ ಹೇಳಿದ್ನಂದ್ರ ಸುಮಾರು ಗನ್ ಚೆನ್ನಾಗಿ ತಂದು ಇದನ್ನ ಹೊಡೆದು ನಿಮಗೆ ಇದ್ರಾಗ ಬಂಗಾರ ಇದ್ದಿದ್ ಕಲ್ ಹುಡುಕೊಡ್ತಾನೆ. ಹುಡುಕೊಡ್ತೀವಿ ಸರ್. ನಾವು ಆದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು. ಗನ್ನು ಚಾಣ ಎಲ್ಲಾ ತರಬೇಕು, ಇದನ್ನ ಹೊಡಿಬೇಕು, ಬಾಳ ಹೊಡಿಬೇಕು ಸರ್. ಯಾವ್ದ್ರಾಗ ಐತಿ ಹೇಳಕ್ ಹಂಗಿಲ್ಲ. ಬಟ್ ಒಂದಿಷ್ಟಕ್ಕೊಂದು ಸಿಕ್ತಿದ್ರಾಗಂದ್ರಿ ಹೊರಗೋಗಿ ತೋಡ್ ಹೋಗದ್ವಿ. ಇದ್ರಾಗ ಈ ಬೆಂಚಿ ಇದ್ರಾಗ ಐತಿ, ಅಕಸ್ಮಾತ್ ಇಲ್ಲಿರ್ರಿ ಈ ಚೂರ್ ಐತಿ ಅಂತ ಇಡ್ರಿ, ಇದನ್ನ ನೋಡಿದ್ರೆ ಹೇಳ್ತೀವಿ ಇದ್ರಾಗ ಐತಿ ಇಲ್ಲ, ಇದ್ರಾಗ ಇಲ್ಲ ಸರ್. ಇದ್ರಾಗಿಲ್ಲ, ಅದ್ರಲ್ಲಿ ಇಲ್ಲ. ನೋಡಿ ಹೇಳ್ತೇನೆ, ನಿಮ್ಗೆ ಗೊತ್ತಿರ್ತದೆ. ಯಾಕಂದ್ರೆ ಸುಮಾರು ವರ್ಷ ಇದ್ರಲ್ಲಿ ಅಲ್ಲ, ಯಾವ ವಿಜ್ಞಾನಿ ಬಂದ್ರು ಅವ್ರು ಇವ್ರ ಮುಂದೆ ತಾಗೋದಿಲ್ಲ ನೋಡ್ರಿ. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದ್ದಾರೆ. ಮೆಟ್ಲಾಜಿಸ್ಟ್ ಏನ್ ಇರ್ತಾರಲ್ಲ, ಜೋಳ ಇವ್ರು ಜಾಗ್ರಫಿ ಅವ್ರು ಇದ್ರು, ಈ ಬೆಂಚ್ ಒಳಗೆ ಬಂಗಾರ ಅಂತ ಅವ್ರು ಹೇಳಂಗಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ಮಾಡಿರ್ತೀವಲ್ಲ, ಇದ್ರಾಗ ಐತಿ ಸಾಹೇಬ್ರ ಇದ್ರಾಗಿಲ್ಲ ಅಂದ್ಬಿಡ್ತೀವಿ ನಾವು. ಅಲ್ಲ, ನಿಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಚೀನಾ ಹುಡ್ಕೋದ್ರೆ. ಆ ಮಟ್ಟದಲ್ಲಿ ನೀವು ಪ್ರಾಕ್ಟೀಸ್ ಆಗಿರ್ತದೆ. ಭಾಗದೊಳಗ ಈ ಬೆಂಚಿ ಒಳಗೆ ಬಂಗಾರ ಐತಿ, ಇದ್ರಾಗ ಇಲ್ಲ. ಸೇಮ್ ಇದ್ರಂಗ ಐತಿ ಸರ್, ಸಾಕಷ್ಟು. ಎಲ್ಲ ಬೆಂಚ್ ಬಹಳಷ್ಟು ಜನಗೆ ಏನಿದೆ ತಪ್ಪು ಕಲ್ಪನೆ, ಬೆಂಚ್ ಕಲ್ಲೆಲ್ಲ ಚಿನ್ನ ಇರ್ತದೆ. ಇಲ್ಲ, ಹಂಗಿಲ್ಲ. ಅದು ಈ ಭಾಗದಲ್ಲಿರುವ ಬೆಂಚ್ ಕೆಲವು ಅಷ್ಟೇ, ಅದು ಅಷ್ಟೇ ಸರ್. ಬಟ್ ಇಲ್ಲೇ ಇತ್ತಲ್ಲ ಜರಿ, ಬರೀ ಉಗುಳ್ತಿದ್ವಿ ಸರ್ ನಾವು. ಇದನ್ನ ಇಲ್ಲಿ ನೀರಲ್ಲಿ ಬಗ್ಸಿಬೇಕು ನಾವು. ನೆನ್ಸ್ಲ ಉಗುಳಿ ನೋಡ್ತಿದ್ರಿ ತಿಕ್ಕಿ, ಹಿಂಗ ಮಾಡಿ ಹಿಂಗ ನೋಡ್ತಿದ್ವಿ. ದೀಪಲಿಂದಾನೆ ಹುಡುಕ್ತಿದ್ವಿ ಸರ್. ಬಟ್ ಇಲ್ಲೇನ್ ಜರಿ ಐತಲ್ ಸರ್, ಈ ಟೈಪ್ ಜರಿ ಇರ್ಬೇಕು. ಈ ಟೈಪ್ ಜರಿ ಇರ್ಬೇಕು. ಇಲ್ಲೇನ್ ಕಲರ್ ಐತಲ್ ಸರ್, ಕರಿ ಕಲರ್. ಈ ಕರಿ ಕಲರ್ ಇತ್ತು ಈ ಟೈಪ್, ಇದ್ರ ಒಳಗೆ ಇದು ಬಂಗಾರ ಇರ್ತದೆ. ಅದು ಪ್ರಮಾಣ ತುಂಬಾ ಕಡಿಮೆ. ಇದನ್ನ ರುಬ್ತೀರಿ ನೀವು ತಗೊಂಡು? ಬಹಳ ಕಷ್ಟ ಸರ್, ಬಹಳ ಕಷ್ಟ. ಇದನ್ನ ಈ ಟೈಪ್ ಬೆಂಚಿ ತಗೊಂಡು ಹೋಗ್ತಿದ್ವಿ ನಾವು. ಈ ಟೈಪ್ ತಗೊಂಡು ಹೋಗಿ ಇದನ್ನ ಹೋಗಿ ಅಲ್ಲಿ ಹೊಡಿತಿದ್ವಿ. ಹೊಡೆದ್ ಯಾವ ಟೈಪ್ ಮಾಡ್ತಿದ್ವಿ ಅಂದ್ರೆ ಸರ್, ಈ ಟೈಪ್ ಮಾಡ್ತಿದ್ವಿ ಮೊದ್ಲ. ಈ ಟೈಪ್ ಮಾಡ್ತಿದ್ವಿ. ಈ ಟೈಪ್ ಮಾಡಿ ಇದನ್ನ ಏನ್ ಮಾಡ್ತಿದ್ವಿ, ದೊಡ್ಡ ದೊಡ್ಡ ಬಂಡಿಗಳಿದ್ವು ಮೇಲೆ ಬಂಡಿಗಳು, ಅದನ್ನ ರುಬ್ಬುತ್ತಿದ್ವಿ ಸರ್. ಇವೆಲ್ಲ ಕೈ ಹಿಂಗ್ ಮಾಡಿ ಅದನ್ನ ಇದು ಮಾಡ್ಬೇಕು ಸರ್. ಕೈಲಿ ರೀತಿಯಿಂದ ಅದನ್ನ ರುಬ್ಬಿ ಆಮೇಲೆ ಪುಟ್ಟ್ಯಾಗ ಹಾಕಿ ತೊಳಿತಿದ್ವಿ ಸರ್. ನೀರಾಗ ಪುಟ್ಟ್ಯಾಗ ಹಾಕಿ ಅದನ್ನ ಇಷ್ಟಿಷ್ಟು ಮಣ್ಣು ಹಾಕಿ ಪುಟ್ಟಿ ಒಳಗಿಂದ ತೊಳಿತಿದ್ವಿ. ಇಷ್ಟಿಷ್ಟು ಲಾಸ್ಟಿಗೆ ಉಳಿತಿತ್ತು. ಅದನ್ನ ಒಂದ್ ಕಡೆ ಶೇಖರಣೆ ಮಾಡ್ತಿದ್ವಿ. ಶೇಖರಣೆ ಮಾಡಿ ಈಗ ನಾವೆಷ್ಟು ರುಬ್ಬಿರ್ತಿದ್ವಿ, ಅದ್ ಮಣ್ಣು ಆಯ್ತು ಪತ್ತಿ ಉಳಿದಂದ್ರೆ ಒಂದು ಬಟ್ಟಲ್ದೊಳಗೆ ಅದು ಸ್ಟಾಕ್ ಮಾಡಿರ್ತಿದ್ವಿ. ಅದನ್ನ ಮತ್ತೆ ತೊಳಿತಿದ್ವಿ. ಅದನ್ನ ತೊಳೆದು ಒಂದಿಷ್ಟು ಉಳಿಸ್ತಿದ್ವಿ. ಅದ್ರಾಗ ಎಷ್ಟೇ ಇರ್ಲಿ, ಅದು ಒಂದಿಷ್ಟು ಇರ್ಲಿ, ಇಷ್ಟ ಉಳಿಸ್ತಿದ್ವಿ. ಅದ್ರೊಳಗ ಪಾದರಸ ಹಾಕ್ತಿದ್ವಿ. ಪಾದರಸ ಹಾಕಿ ಅದು ಬಂಗಾರ ಮಾತ್ರ ಹಿಡಿತಿತ್ತು. ಪಾದರಸ ಬೇರೆ ಏನಿದ್ರು ಹಿಡಿತಿದ್ದಿಲ್ಲ. ಕಂಚು ಅಂತ ಇಂಥದ್ದು ಏನು ಹಿಡಿತಿದ್ದಿಲ್ಲ. ಕಂಚು ಇದೆ ಇದರಲ್ಲಿ. ಹೌದೌದು, ಕಂಚು ಭಾಳ ಐತಿ ಸರ್. ಕಂಚು ಭಾಳ ಐತಿ. ಕಂಚು ರೀತಿಯಲ್ಲಿ ಕಾಣ್ತದೆ. ಹೌದೌದು. ಬಂಗಾರಕ್ಕೂ ಅದಕ್ಕೂ ವ್ಯತ್ಯಾಸ ಇಲ್ಲ ಸರ್. ಕಾಣಕ್ ಅದನ್ನು ಬಂಗಾರ ತರ ಕಾಣ್ತದೆ. ಆದ್ರೆ ಬಂಗಾರ ಹೊಳೆಯೋದು ಬೇರೆ, ಅದು ಹೊಳೆಯೋದೇ ಬೇರೆ. ಹಂಗ ಅದನ್ನ ಅಷ್ಟ ಹಿಡ್ಕೊಂತಿದ್ವಿ. ಪಾದರಸ ಬಂಗಾರ ಅಷ್ಟೇ ಹಿಡಿತಿದ್ವಿ. ಅದು ಪಾದರಸ ಹಾಕಿದ್ಕೊಳ್ಳೆ ತನ್ನ ಕಲರ್ನ ಕಳ್ಕೊಂತೈತಿ ಸರ್. ಬಂಗಾರ ಕಳ್ಕೊಂತೈತ್ರಿ. ಹಳದಿ ಇದ್ದಿದ್ದು ಬಿಳೆ ಕಲರ್ ಬಂದ್ಬಿಡ್ತೈತಿ. ಅದನ್ನ ಮತ್ ನಾವು ಬೆಂಕಿ ಒಳಗೆ ಇಡ್ಬೇಕು ಸರ್. ಬೆಂಕಿ ಒಳಗಿಟ್ರೆ ತನ್ನ ರೂಪ ಮತ್ ತಗೊಂತೈತಿ. ಅದು ಮತ್ ಹಳದಿ ಕಲರ್ ಬರ್ತೈತಿ. ಅದನ್ನ ಅರ್ಕ ಸಾಲರಿಗೆ ಮಾರ್ತಿದ್ವಿ. ಅದನ್ನ ಮಾರಿ ಉಪಜೀವನವನ್ನು ಮಾಡ್ತಿದ್ವಿ. ಹೌದೌದು, ಸಂತಿ ಮಾಡ್ಕೊಂಡ್ಬಂದು ಜೀವನ ಮಾಡ್ತಿದ್ವಿ. ಒಂದ್ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಅನ್ನ ಉಳುಮೆ ಮಾಡಿದ್ರು ನಮ್ಮ ಜನ. ಅದರ ಕೆಲವು ಒಂದ್ ಸ್ವಲ್ಪ ಚುರುಕಿದ್ದವರು ತಮ್ಮ ಮಕ್ಕಳನ್ನ ಶಾಲೆ ಕಳಿಸಿದ್ರು. ಕೆಲವೊಬ್ರು ವಿದ್ಯಾಭ್ಯಾಸ ಮಾಡಿ ಇವತ್ತ ಸಾಕಷ್ಟು ಜನ ಕೆಲಸ ಮೇಲೆ ಅದಾರ ಸರ್. ನಮ್ಮ ಊರು ಸಣ್ಣದಿದ್ರು ಸುಮಾರು 60-70 ಜನ ನಮ್ಮಲ್ಲಿ ಎಂಪ್ಲಾಯ್ಸ್ ಅದಾರ ಸರ್. ನೋಡಿ, ಬಾರಿ ಖುಷಿಯ ವಿಚಾರ. ಯಾಕಂದ್ರೆ ಇದ್ರ ಮೇಲೆ ಜೀವನ ನಡ್ಕೊಂಡು ಹೋಗ್ಬಾರ್ದು. ಮುಂದೆ ಜೀವನ ಅಂದ್ರೆ ಶಿಕ್ಷಣ. ಈಗಿನ ಆಧುನಿಕ ವ್ಯವಸ್ಥೆಯಲ್ಲಿ ನಾವು ಶಿಕ್ಷಣವನ್ನೇ ನಮ್ಮ ಜೀವನವನ್ನ ಆಧಾರವಾಗಿ. ಈ ಗಣಿಗಾರಿಕೆ ಇಲ್ಲ ಅಂದ್ರೆ ಆ ಬರಗಾಲದೊಳಗೆ ಸರ್ ನಮ್ಮ ಊರು ಹುಡುಗರು ಶಾಲಿ ಕಲಿತಿದ್ದಿಲ್ಲ. ಇಲ್ಲ
ಯಾಕಂದ್ರೆ ಅಲ್ಲ, ಕಷ್ಟನೇ ಇತ್ತು ಕಷ್ಟ ಸರ್, ಇತ್ತು. ಕಷ್ಟ ಇತ್ತು. ಇದು ಯಾರು ಮಾಡುದಿಲ್ಲ ಈಗ ಅಡಂಗಿಲ್ಲ. ನಮ್ಗೆ ಹಂಗಿಲ್ಲ ಸರ್ ಈಗ. ಅದೇ ನಮ್ಗೆ ಹಂಗಿಲ್ಲ. ಅದೇ ಇನ್ನು ಬಹಳಷ್ಟು ಜನ ಏನ್ ತಿಳ್ಕೊಂಡಾರ ಇಲ್ಲಿ ಚಿನ್ನ ಸಿಗ್ತದೆ ಹಾಗೆ ಕಲ್ಲಲ್ಲಿ ಅಂದ್ಕೊಂಡು, ಆದ್ರೆ ಸ್ಥಳೀಯರಿಗೆ ಗೊತ್ತಿದೆ ಅವ್ರ ಕಷ್ಟ. ಇಷ್ಟು ವರ್ಷ ಒಂದು 15-20 ವರ್ಷ ಹಿಂದೆ ಇಲ್ಲಿ ಬಂದ್ಕೊಂಡು ಚಿನ್ನವನ್ನು ತೆಗೆದಾಗ ಬಹಳಷ್ಟು ಜನ ಕೈ ಕಾಲುಗಳನ್ನ ಕಳ್ಕೊಂಡಾರ ಅಂತ ಕೇಳ್ಪಟ್ಟಿದ್ದೆ ನಾನು. ಸೊ ಭಾರಿ ಕಷ್ಟ ಇಲ್ಲಿ ಜೀವನವನ್ನು ಮಾಡುವಂತದ್ದು. ಆಮೇಲೆ ಆದ್ರೆ ಭಯಂಕರ ಗಟ್ಟಿ ಸರ್ ಇದೆ. ಅದೇ ತುಂಬಾ ಹಾರ್ಡ್ ಇದೆ ನೋಡ್ರಿ, ಹೆಂಗಿದೆ ಇದು. ಯಾವ್ದು ನೋಡ್ರಿ, ಇದು ಹೌದು, ಇದು ಚಿನ್ನ ಇರುವ ಕಲ್ಲು ಇದು ಹೌದು, ಇದು ನೋಡ್ರಿ. ಇದ್ರ ಕೆಲವು ಜಾಗದ ಸ್ವಲ್ಪ ಜಾಸ್ತಿ ಅದು ಹೊಳಿತಾ ಇದೆ ನೋಡ್ರಿ, ಇಲ್ಲೂ ಹೊಳಿತಾ ಇದೆ ಅಲ್ರಿ, ಅದು ಬೇರೆ. ಇದು ಬೇರೆ ಸರ್, ಅದಲ್ಲ. ಇದನ್ನೆಲ್ಲ ಹೊರಗೆ ಹೋಗಿದ್ ಸರ್. ಇದು ಈ ಟೈಪ್ ಏನ್ ಬರ್ತೈತಲ್ಲ, ಇದನ್ನಷ್ಟ ತಗೊಂಡ್ ಹೋಗಿದ್ವಿ ನಾವು. ಆದ್ರೆ ಇದು ತೆಗಿಬೇಕಾದ್ರೆ ತುಂಬಾ ಕಷ್ಟ ಅಲ್ಲ, ಬಹಳ ಕಷ್ಟ. ಮತ್ ಮೇಲೆ ಇದನ್ನ ತೆಗೆದ್ ಹೋಗಿಬೇಕು ಕೆಳಗೆ, ಆಮೇಲೆ ಇಲ್ಲಿ ಹೋಲ್ ಹಾಕ್ಬೇಕು, ಇದನ್ನ ಕೆಡ್ಕೋಬೇಕು. ಶೋ ಅದು ಹೆಂಗ್ರಿ, ಹೆಂಗ್ ಮಾಡ್ತಿದ್ರಿ? ನಮ್ಗ ಅವಾಗ ಹೆಂಗ್ ಮಾಡ್ಯಾರಪ್ಪ ನಮ್ಮ ಜನರು. ನಾವು ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿ ನಾವ್ ಹೆಂಗ್ ಮಾಡಿ ನಮ್ಗೆ ವಿಚಿತ್ರ ಅನ್ಸುತ್ತೆ ಈಗ. ಈಗ ನೋಡಿದ್ರೆ ನಮಗ ಹಂಗಿಲ್ಲ, ಈಗ ಆಶ್ಚರ್ಯ ಅನ್ಸುತ್ತೆ. ಹೋಲ್ ಹಾಕ್ಸೋರ್ ನೋಡಿ, ಹೋಲ್ ಹಾಕಿದ್ ಹೌದು ನೋಡಿ, ಇದು ಹೋಲ್ ಹಾಕಿದ್ದು. ಹೌದು ಸರ್, ಹೋಲ್ ಹಾಕಿ ಏನ್ ಮಾಡ್ತಿದ್ರು, ಬ್ಲಾಸ್ಟ್ ಮಾಡ್ತಿದ್ರು, ಬ್ಲಾಸ್ಟ್ ಮಾಡಿ ಆಮೇಲೆ ಚಾನಲ್ ಲೂಸ್ ಮಾಡ್ತಿರ್ತಾರೆ ಸರ್. ಈ ಹೋಲ್ ಅಲ್ಲಿ ಹೋಲ್ ಮಾಡಿ ಅಲ್ಲಿ ಮದ್ದನ್ನ ಹಾಕ್ತಿದ್ರು, ಮದ್ದು ಹಾಕೊಂಡು ಬ್ಲಾಸ್ಟ್ ಮಾಡಿದಾಗ ಕಲ್ಲೆಲ್ಲ ಪುಡಿ ಪುಡಿಯಾಗಿ ಕೆಳಗಡೆ ಬೀಳ್ತಿತ್ತು. ಅದರಲ್ಲಿ ಚಿನ್ನ ಇರುವ ಕಲ್ಲನ್ನ ನೀವು ತೆಗೆದುಕೊಂಡು ಹೋಗ್ತಿದ್ರಿ. ಓಕೆ ಓಕೆ ಓಕೆ. ಯಪ್ಪ ಎಷ್ಟು ಭಯಂಕರವಾಗಿದೆ ನೋಡ್ರಿ, ಒಬ್ರು ಬರೋಂಗ ಆಗಿಲ್ಲ ಇಲ್ಲಿ. ಪ್ರಾಣಿಗಳು ಇರ್ತಾವೆ, ಪ್ರಾಣಿಗಳು ಇರ್ತಾವ ಸರ್. ಮುಳ್ಳಂದಿನ ವಿಶೇಷವಾಗಿ ಇಲ್ಲೇ ಹೆಚ್ಚಿನ ಅಂದ್ರೆ ಮುಳ್ಳಂದಿ, ಆಮೇಲೆ ಹಾವು ಇರ್ತಾವ ಸರ್. ಹಾವು ಇರ್ತಾವೆ, ಡೇಂಜರ್ ಅಲ್ರಿ. ಹಾವು ಇರ್ತಾವ. ನೀವು ಅವಾಗಿನ ಕಾಲದಲ್ಲಿ ಒಂದೊಂದು ವಾರ ಇಟ್ಕೊಂಡು ಹೋಗ್ತಿದ್ರಂತ. ಇಲ್ಲಿ ನೋಡಿ, ಇಲ್ಲಿ ಅವಾಗ ಏನ್ ಇರ್ತಿದ್ರು ಸರ್, ಆ ಮುಳ್ಳಂದಿ ಯಾವ್ದು ಸರ್? ಮುಳ್ಳಂದಿಯ ಒಂದು ಮುಳ್ಳಿದೆ ನೋಡ್ರಿ, ಇದೆ ಭಾರಿ ಡೇಂಜರ್ ಇದು. ಅವಾಗ ಖಾಯಂ ಇರ್ತಿದ್ವಲ್ ಸರ್, ಅವಾಗ ಯಾವ ಪ್ರಾಣಿ ಇರ್ತಿದ್ದಿಲ್ಲ. ಈಗ ಯಾರು ಬರಂಗಿಲ್ಲ ಸರ್, ಇಲ್ಲಿ ಬರಕ ಹೆದರಿಕೆ ಆಗುತ್ತೆ. ಆದ್ರೆ ನಮಗ ಹಿಂದಿನ ಸ್ವಲ್ಪ ಪ್ರಾಕ್ಟೀಸ್ ಐತಲ್ಲ, ಏನ್ ಅನ್ಸಂಗಿಲ್ಲ. ಬಟ್ ಈಗ ಕೆಲಸ ಮಾಡೋದು ಹಂಗಿಲ್ಲ ಸರ್. ಹೌದೌದು, ಆ ಕಷ್ಟ ಮಾಡೋದು ಹಂಗಿಲ್ಲ ಸರ್. ಇವೆಲ್ಲ ಬೆಂಚಿ ಹೊರಬೇಕು ಮಾಡ್ಬೇಕು. ಹೌದು, ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ಬೇಕು ಸರ್ ಇಲ್ಲಿಂದ. ಹೌದು ನೋಡ್ರಿ, ಆಗುವಾಗಿ ದಾರಿನೂ ಅಲ್ಲ, ಮತ್ತೆ ದಾರಿ ಇಲ್ಲ. ಯಪ್ಪ, ಮತ್ ರಾತ್ರಿ ಬರ್ತಿದ್ರ ಅನ್ಸ್ತದ? ರಾತ್ರಿ ಹಗಲಿ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದ್ ಸರ್. ಆಮೇಲೆ ಹಸು ಇತ್ತಲ್ಲ ಸರ್, ಕುಂಡ್ರಿಸ್ಕೊಡ್ತಿದ್ದಿಲ್ಲ. ಈಗ ಹೋದ್ರ ಇಲ್ಲೇನ್ ಕುಂಡ್ರದು, ಅಲ್ಲೇ ಕುಂಡ್ರುನು, ಅಲ್ಲೇ ಮಾಡೋನು, ಮನಿ ಮಾರ ಆಗ್ಬಿಟ್ಟಿದ್ ಸರ್. ಹೌದೌದು, ಮನೆಗೆ ಹೋದ್ರೆ ಏನಿಲ್ಲಲ್ಲ, ಏನಿಲ್ಲ.